ರೇಣುಕಾ ಯಾವಾಗಮ್ಮ ಬಂದೆ ಊರಿಂದ? ಮೊದ್ಲೇ ಹೇಳಕ್ಕಿಲ್ವಾ? ಧಾರವಾಡದಿಂದ ಬರ್ತಿದ್ದೆ ಅಂತಂದ್ರೆ ಪೇಡನಾದ್ರೂ ತರಿಸ್ತಿದ್ದೆ. ನಮ್ಮ ಮನೆಯವ್ರಿಗೆ ಧಾರವಾಡ ಪೇಡ ಅಂದ್ರೆ ಇಷ್ಟ. ಏನಾದ್ರೂ ಗುಡ್ ನ್ಯೂಸಾ? ಅದಕ್ಕೆ ಬಂದ್ಯಾ ನಿಮ್ಮ ಅಮ್ಮನ ಮನೆಗೆ? ಏನಿಲ್ವಾ? ಎಷ್ಟ್ ವರ್ಷ ಆಯ್ತು ಮದ್ವೆ ಆಗಿ? 8 ವರ್ಷನಾ? ಏನಾದ್ರೂ ಸಮಸ್ಯೆನಾ? ಯಾಕೆ ನಾಚ್ಕತಿಯಾ? ನಿಮ್ಮ ಅಮ್ಮನ ಫ್ರೆಂಡು ಅಂದ್ರೆ ನಾನು ನಿಮ್ಮ ಅಮ್ಮನ ತರಾನೇ. ಹೇಳು. ರೋಹಿತ್ಗೆ ಏನಾದ್ರೂ ಸಮಸ್ಯೆನಾ? ಹಂಗಿದ್ರು ಹೇಳ್ಬಿಡು. ನಮ್ಮ ಮನೆ ತಾವ ಅದೇ ಆ ರಾಜಸ್ಥಾನ್ ಅವ್ರು ಫುಟ್ಪಾತ್ ಮೇಲೆ ಅದೇನೋ ಚೂರ್ಣ ಗೀರ್ಣ ಮಾಡ್ತಾರಲ್ಲ, ಆತರ ಟೆಂಟ್ ಹಾಕೊಂಡವ್ರೆ. ಬೇಕಾದ್ರೆ ನನ್ನ ಮಗನ್ಗೆ ಹೇಳಿ ತರಿಸ್ಕೊಡ್ತೀನಿ ರೋಹಿತ್ಗೆ. ರೀ ಗೊತ್ತೇನ್ರಿ, ಆಲಿಯಾ ಭಟ್ಟು, ಅನುಷ್ಕಾ ಶರ್ಮಾ ಎಲ್ಲ ಇಷ್ಟು ಬೇಗ ಮಕ್ಳು ಮಾಡ್ಕೊಂಡ್ಬಿಟ್ರು. ಈಗ ದೀಪಿಕಾ ಪಡ್ಕೊನೇನು ಪ್ರೆಗ್ನೆಂಟ್ ಅಂತೆ. ಅವರೇ ಮಾಡ್ಕೊಂಡಿದ್ದಾರೆ. ನಿಮ್ಗೆಲ್ಲ ಏನ್ರಮ್ಮ? ಅಯ್ಯೋ ನಮ್ ಕಾಲದಲ್ಲಿ ಬಿಡ್ರಿ. 16ಕ್ಕೆ1, 18ಕ್ಕೆ1, 20ಕ್ಕೆ1 ಅಂತ ಕಂಕ್ಳಲ್ಲೊಂದು, ಕೈಯಲ್ಲೊಂದು, ತೊಡೆ ಮೇಲೆ ಒಂದು ಅಂತ ಮೂಗು ತಿಕ್ಕ ಒರ್ಸ್ಕೊಂಡು 25 ವರ್ಷಕ್ಕೆನೆ ಓಡಾಡ್ಕೊಂಡಿದ್ವಿ. ಇವ್ರಂಗ 30 ದಾಟಿದ್ರು ಅದೇನೋ ನಾಯಿ ತಗೊಂಬಂದೆ, ಬೆಕ್ಕು ತಗೊಂಬಂದೆ, ಆ ನಾಯಿಗೆ ಜುಟ್ಟು ಹಾಕ್ದೆ, ಬಟ್ಟೆ ಹಾಕ್ದೆ, ಅದಕ್ಕೊಂದು ಕೇಕ್ ಕಟ್ ಮಾಡಿಸ್ದೆ ಅಂತ ನಾಯಿ ಬೆಕ್ಕುನ ಒಳ್ಳೆ ಮಕ್ಳು ತರ ಮುದ್ದಾಡ್ಕೊಂಡು ಅದೇ ಮಕ್ಳು ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ನಾಯಿ ಬೆಕ್ಕು ಏನಾದ್ರು ಮನುಷ್ಯ ಮಕ್ಳೇನ್ರಿ? ನಿಮ್ಮ ಅಮ್ಮಂಗೂ ಮೊಮ್ಮಗು ಮುಖ ನೋಡ್ಬೇಕು ಅಂತ ಆಸೆ ಇರುತ್ತಲ್ವಾ? ಮೊನ್ನೆ ತಾನೇ ಗರ್ಭಕೋಶ ತೆಗೆಸ್ಕೊಂಡು ಅದೇನೋ ಆಪರೇಷನ್ ಅಂತ ಮಾಡಿಸ್ಕೊಂಡವ್ರೆ. ಅಕಸ್ಮಾತ್ ನಿಂಗೂ ಹಂಗೆ ಆಗೋಗ್ಬಿಟ್ರೆ ನಿಮ್ ಕತೆ ಏನ್ರಿ? ನಿಂಗೇನೋ ಒಳ್ಳೇದ್ ಹೇಳ್ಬೇಕು ಅಂತ ಹೇಳಿದ್ನಮ್ಮ, ನೀನು ನನ್ ಮಗಳಿದ್ದಂಗೆ ಅಂತಾನೆ. ಬೇಜಾರ್ ಮಾಡ್ಕೊಂಬೇಡ. ರೀ ಕುಂಕುಮ ಕೊಡ್ರಿ, ಹೊರಡ್ತೀನಿ.